ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ. ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ದುಡ್ಡಾದರೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ನೋಡಿ, ಈಗ ನಿಮಗೆ ಪ್ರತಿ ತಿಂಗಳೂ ಸಹ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲಿಗೆ ಹಣ ಏನಾದರೆ ಬರ್ತಿತ್ತು, ಆ ಒಂದು ಹಣ ಆದರೆ ಇನ್ನು ಮುಂದೆ ಯಾವೊಂದು ಫಲಾನುಭವಿಗೂ ಸಹ ಸಿಗೋದಿಲ್ಲ. ಯಾಕೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಮರೀದೆ ಒಂದೇ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಕಾಂಗ್ರೆಸ್ ಸರ್ಕಾರ ನೀಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ 5 kg ಅಕ್ಕಿ ಆದರೆ ಸಿಕ್ತಿತ್ತು, ಇನ್ನು ಉಳಿದ 5 kg ಬದಲಿಗೆ ಹಣ ಆದರೆ ಕೊಡ್ತಿದ್ರು. ಈ ಒಂದು ಹಣ ಪ್ರತಿ ತಿಂಗಳೂ ಸಹ ನಿಮಗೆ ಬರ್ತಿತ್ತು. ಬಟ್ ಆದರೆ ಇನ್ನು ಮುಂದೆ ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಹಣ ಆದರೆ ಬರೋದಿಲ್ಲ. ಓಕೆನಾ? ಯಾಕಂತ ಅಂದರೆ ನೋಡಿ, ರಾಜ್ಯ ಸರ್ಕಾರ ಏನು ಹೇಳಿದ್ರು, ನಾವು 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ 5 kg ಅಕ್ಕಿಯನ್ನು ಕೊಟ್ಟರು, ಇನ್ನು 5 kg ಅಕ್ಕಿ ಬದಲಿಗೆ ಹಣ ಆದರೆ ಕೊಟ್ಟರು. ಯಾಕೆ 5 kg ಅಕ್ಕಿ ಬದಲಿಗೆ ಹಣ ಕೊಟ್ಟರು ಅಂತ ಅಂದರೆ ರಾಜ್ಯ ಸರ್ಕಾರ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದ ಬಳಿ ಒಂದು ರಿಕ್ವೆಸ್ಟನ್ನು ಮಾಡಿತ್ತು, ನಮ್ಮ ಒಂದು ರಾಜ್ಯಕ್ಕೆ ಅಕ್ಕಿ ಬೇಕು, ಇಲ್ಲಿ ನಾವು ಫಲಾನುಭವಿಗಳಿಗೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಕೇಂದ್ರ ಸರ್ಕಾರ ಆದರೆ ಆಗ ಒಂದು ಅನುಮತಿ ನೀಡಿರಲಿಲ್ಲ ಅಥವಾ ಕೇಂದ್ರ ಸರ್ಕಾರದಿಂದ ಒಂದು ಅಕ್ಕಿಯನ್ನಾದರೆ ಕೊಡಲಿಲ್ಲ. ಬಟ್ ಇದೀಗ ಏನಾಗಿದೆ ಅಂತ ಅಂದರೆ ನಮ್ಮ ಒಂದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರನೂ ಸಹ ರೆಡಿ ಇದೆ. ಆ್ಯಂಡ್ ಹಾಗೇನು ನಮ್ಮ ಒಂದು ರಾಜ್ಯ ಸರ್ಕಾರನೂ ಸಹ ರೆಡಿ ಇದೆ ಅಕ್ಕಿಯನ್ನು ತಗೊಳ್ಳೋದಕ್ಕೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಮುಂದಿನ ತಿಂಗಳಿಂದ 10 kg ಅಕ್ಕಿಯನ್ನೇ ಕೊಡ್ತಾರೆ. 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಿಗೆ ದುಡ್ಡಾದರೆ ಕೊಡೋದಿಲ್ಲ. ನಿಮಗೆ ಇನ್ನು ಮುಂದೆ 10 kg ಅಕ್ಕಿನೇ ಸಿಗುತ್ತೆ. ಹಾಗಾಗಿ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ದುಡ್ಡಾದರೆ ಸಿಗೋದಿಲ್ಲ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರು, ಸರ್ 10 kg ಅಕ್ಕಿಯನ್ನು ಕೊಟ್ಟರು ಸಹ ನಮಗೆ ಒಂದು ಅನ್ನಭಾಗ್ಯ ಯೋಜನೆಯ ದುಡ್ಡಾದರೆ ಬರುತ್ತಾ ಸರ್ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಸಹ ಬರೋದಿಲ್ಲ. ನಿಮಗೆ ಮುಂದಿನ ತಿಂಗಳಿಂದ ಏನಾಗುತ್ತೆ ಅಂತ ಅಂದರೆ ಅಕ್ಕಿ ಬದಲಿಗೆ ಹಣ ಬರದೆ ನಿಮಗೆ 10 kg ಅಕ್ಕಿಯನ್ನೇ ಕೊಡ್ತಾರೆ. ಅದು ಕೇಂದ್ರ ಸರ್ಕಾರ ಹೇಳಿದೆ ನೋಡಿ, ನಾವು ನೆಕ್ಸ್ಟ್ ವರ್ಷ ಮಾರ್ಚ್ವರೆಗೂ ಸಹ ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಒಂದು ಅಪ್ಡೇಟ್ ಅನ್ನಾದರೆ ಕೊಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಸಾಕಷ್ಟು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇದೊಂದು ರೀತಿಯ ಖುಷಿ ತರುವಂತಹ ವಿಚಾರನೇ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಹೇಳ್ತಿದ್ರು, ಸರ್ ನಮಗೆ ದುಡ್ಡು ಕೊಡೋದಕ್ಕಿಂತ ಅಕ್ಕಿನೇ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು ಸರ್, ಯಾಕಂತ ಅಂದರೆ ನಮಗೆ ಅಕ್ಕಿ ಕೊಟ್ಟಿದ್ರೇ ತುಂಬ ಉಪಯೋಗ ಆಗ್ತಿತ್ತು ಅಂತ ಹೇಳಿಬಿಟ್ಟು. ಆ್ಯಂಡ್ ಒಂದಿಷ್ಟು ಫಲಾನುಭವಿಗಳು ಹೇಳ್ತಾರೆ, ನಮಗೆ ಇಲ್ಲ ದುಡ್ಡು ಕೊಟ್ಟಿದ್ರೇ ಒಳ್ಳೇದಾಗ್ತಿತ್ತು ಅಂತ ಹೇಳಿಬಿಟ್ಟು. ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಬಟ್ ನಿಮಗೆ ಇನ್ನು ಮುಂದೆ ಅಕ್ಕಿ ಬದಲಿಗೆ ಹಣ ಆದರೆ ಸಿಗೋದಿಲ್ಲ. ಕೇಂದ್ರ ಸರ್ಕಾರ ರೆಡಿ ಇದೆ ಅಕ್ಕಿಯನ್ನು ಕೊಡೋದಕ್ಕೆ. ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರ ತಗೊಂಡು ನಮ್ಮ ರಾಜ್ಯದಲ್ಲಿರುವಂಥ ಫಲಾನುಭವಿಗಳಿಗೆ 10 kg ಅಕ್ಕಿಯನ್ನಾದರೆ ಕೊಡ್ತಾರೆ. 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಿಗೆ ದುಡ್ಡಾದರೆ ಕೊಡೋದಿಲ್ಲ. ಓಕೆನಾ? ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.